मायातीतं माधवमाद्यम् जगदादिं मानातीतं मोहविनाशं मुनिवन्द्यं योगिध्येयं योगविधानं परिपूर्णं वन्दे रामं रञ्जितलोकं रमणीयम् ಮಕ್ಕಳೇ, ಆ ಮರಕ್ಕೆ ಕಟ್ಟಿರುವ ಹಣ್ಣುಗಳು ಕಾಣುತ್ತಿವೆ ಅಲ್ಲವೇ? ಹೌದು ಗುರುಗಳೇ. ನೀವೀಗ ಗುರಿಯಿಟ್ಟು ಆ ಹಣ್ಣಿಗೆ ಬಾಣ ಬಿಡಬೇಕು. ಆಗಲಿ ಗುರುಗಳೇ. ವಿಜಯೀ ಭವ. ಶುಭವಾಗಲಿ. ವಾಲ್ಮೀಕಿ ಗುರುವಾಗಿರಲು ಧನುರ್ವಿದ್ಯೆಯ ಕಲಿಯುತ್ತಿರಲು ಪತಿಯ ಧನಿಕೆಯ ದುಃಖದಿ ಸತಿಯಿರಲು ಮಕ್ಕಳ ಕಂಡು ದುಃಖ ಮರೆತಿರಲು ಮಕ್ಕಳ ಕಂಡು ದುಃಖ ಮರೆಯುತ್ತಿರಲು ವಾಲ್ಮೀಕಿ ಮುನಿಯು ಗುರುವಾಗಿರಲು. ನೋಡಿದೆಯಾ ಮಗಳೇ, ನೋಡಿದೆಯಾ? ಇಷ್ಟು ಕಿರಿಯ ವಯಸ್ಸಿನಲ್ಲಿ ತಮ್ಮ ಮೊಟ್ಟ ಮೊದಲ ಪ್ರಯತ್ನದಲ್ಲೇ ಇವರ ಕೈಚಳಕವನ್ನು ನೋಡಿದೆಯಾ ತಾಯಿ? ವಯಸ್ಸು ಬೆಳೆದಂತೆ ಇವರು ಧನುರ್ವಿದ್ಯೆಯಲ್ಲಿ ಪಾರಂಗತರಾಗುತ್ತಾರೆಂಬುದಕ್ಕೆ ಯಾವ ಸಂದೇಹವೂ ಬೇಡ. ನನಗೆ ಪರಮಾನಂದವಾಯಿತು ಪೂಜ್ಯರೇ. ಸಿಂಹದ ಮರಿಗಳು ಸಿಂಹ ಪರಾಕ್ರಮಿಗಳಾಗುವುದರಲ್ಲಿ ಆಶ್ಚರ್ಯವೇನಿದೆ ತಾಯಿ? ಪೂಜ್ಯರೇ, ಇವರು ತಮ್ಮ ತಂದೆಯಂತೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯ ಕಾರ್ಯವನ್ನು ಮಾಡಬೇಕು. ಅದಕ್ಕೆ ತಾಯಿ ನಾನಿವರಿಗೆ ಶಸ್ತ್ರವಿದ್ಯೆಯನ್ನು ಕಲಿಸಲು ಆರಂಭಿಸಿರುವುದು. ಮುಂದೆ ಈ ಕ್ಷಾತ್ರವಿದ್ಯೆಯಿಂದಲೇ ಇವರಿಗೆ ಶ್ರೇಯಸ್ಸಾಗುತ್ತದೆ. ಪ್ರಭು, ಸಮಸ್ತ ಪ್ರಜೆಗಳಿಗೂ ಸಂತೋಷ ಕೊಡುವ ನಿಮ್ಮ ಸಂತೋಷಕ್ಕೆ ನಮ್ಮಿಂದಲೇ ತಡೆಯಾಯಿತು. ಯಾವನೊಬ್ಬ ಅವಿವೇಕಿ ಆಡಿದ ಮಾತುಗಳನ್ನು ನಾವು ತಾನೇ ನಿಮಗೆ ಹೇಳಿದ್ದು. ಅದರಿಂದ ತಾನೇ ನೀವು ಪತ್ನಿ ಯೋಗದಿಂದ ದುಃಖ ಪಡುವಂತಾದದ್ದು. ನೀವು ಮಹಾರಾಣಿಯವರನ್ನು ಮತ್ತೆ ಅರಮನೆಗೆ ಕರೆಸಿಕೊಂಡಾಗಲೇ ನಮ್ಮ ದುಃಖ ನಿವಾರಣೆ ಆಗೋದು ಪ್ರಭು. ನೀವು ಮಹಾರಾಣಿಯವರನ್ನು ಮತ್ತೆ ಅರಮನೆಗೆ ಕರೆಸಿಕೊಂಡಾಗಲೇ ನಮ್ಮ ದುಃಖ ನಿವಾರಣೆ ಆಗೋದು ಪ್ರಭು.
ಸಹೋದರ ಬಾ ಲಕ್ಷ್ಮಣ, ಕುಳಿತುಕೋ. ಸಹೋದರ, ನೀನು ಏನೋ ಯೋಚಿಸುತ್ತಿರುವಂತಿದೆ. ನಾನು ಬಂದಿದ್ದರಿಂದ ನಿನಗೆ ತೊಂದರೆಯಾಯಿತೆ? ಇಲ್ಲ ಲಕ್ಷ್ಮಣ, ಯಾವ ತೊಂದರೆಯೂ ಇಲ್ಲ. ಗುಪ್ತಚರರು ಹೇಳಿದ ಮಾತುಗಳನ್ನು ನಾನು ನೆನಪು ಮಾಡಿಕೊಳ್ಳುತ್ತಿದ್ದೆ ಅಷ್ಟೇ. ಗುಪ್ತಚರರ ಮಾತೆ? ಅವರ ಮಾತುಗಳಿಂದ ಈ ಅರಮನೆಯಲ್ಲಿ ಬೇರೆ ಯಾರಿಗೂ ವಿಯೋಗ ಉಂಟಾಗುವುದಿಲ್ಲ ತಾನೆ? 6 ವರ್ಷಗಳ ಹಿಂದೆ ಅವರ ಮಾತುಗಳಿಂದ ತಾನೆ ನಿನಗೂ ಅತ್ತಿಗೆಗೂ ವಿಯೋಗ ಉಂಟಾದದ್ದು. ಸಾವಧಾನ ಲಕ್ಷ್ಮಣ, ಸಾವಧಾನ. ಈ ನಿನ್ನ ಕೋಪಕ್ಕೆ ಯಾವ ಕಾರಣವೂ ಇಲ್ಲ. ಅವರಂತ ಯಾವ ಮಾತನ್ನು ಆಡಲಿಲ್ಲ. ಅದರ ಬದಲು ಪ್ರಜೆಗಳ ಸುಖ ಸಂತೃಪ್ತಿಯ ವಿಷಯವನ್ನೇ ಹೇಳಿದರು. ಆದರೆ ಅಂದರೆ ಅವರು ಮತ್ತೇನು ಹೇಳಿದರು ಸಹೋದರ? ಅವರು ನಿನ್ನಂತೆ ಯೋಚಿಸುತ್ತಿದ್ದಾರೆ ಲಕ್ಷ್ಮಣ. ಅಂದು ಅಗಸನ ಮಾತಿನಿಂದ ಮಹಾರಾಣಿಯವರು ಅರಣ್ಯ ಪಾಲಾದರಲ್ಲ ಎಂಬ ದುಃಖವನ್ನು ವ್ಯಕ್ತಪಡಿಸಿದರು. ಮತ್ತೆ ಸೀತೆ ಅರಮನೆಗೆ ಬಂದಾಗಲೇ ಅವರಿಗೆ ಸಮಾಧಾನವಾಗುವುದು ಎಂದು ಹೇಳಿದರು. ಬಹುಶಃ ಅವರಿಗೆ ತಾವು ಎಂತಹ ಗುರುತರವಾದ ಅಪರಾಧ ಮಾಡಿದೆವೆಂಬ ಪಾಪ ಪ್ರಜ್ಞೆ ಕಾಡುತ್ತಿರಬೇಕು. ಬೇಡ ಲಕ್ಷ್ಮಣ, ಹಾಗೆನ್ನಬೇಡ. ಅವರು ನನ್ನ ಆಜ್ಞೆಯನ್ನೇ ಪಾಲಿಸಿದರೆ ಹೊರತು ಯಾವ ಅಪರಾಧವನ್ನು ಮಾಡಲಿಲ್ಲ. ಆದರೆ ನಡೆಯಬಾರದ ಘೋರ ಅನಾಹುತ ನಡೆದೇ ಹೋಯ್ತಲ್ಲ ಸಹೋದರ? ಇಲ್ಲ ಲಕ್ಷ್ಮಣ, ನಮ್ಮ ದುಃಖದ ಕಾರಣದಿಂದ ನಾವು ನೀತಿಯನ್ನು ಅಗೌರವಿಸಬಾರದು. ಸೀತೆಯ ವಿಯೋಗದಿಂದ ನನಗೆ ದುಃಖವಾಗಿದೆ, ನಿನಗೂ ದುಃಖವಾಗಿದೆ, ಅರಮನೆಯಲ್ಲಿ ಪ್ರತಿಯೊಬ್ಬರಿಗೂ ದುಃಖವಾಗಿದೆ. ಆದರೆ ಈ ಕೋಸಲ ದೇಶದ ರಾಜನ ಗೌರವ ಉಳಿದಿದೆ. ಇಕ್ಷ್ವಾಕು ಕುಲದ ಆದರ್ಶಕ್ಕೆ ಕಳಂಕ ಬರುವುದು ತಪ್ಪಿದೆ. ಸಹೋದರ, ಹೇಗಿದ್ದರೂ ಇದೆಲ್ಲ ನಡೆದು 6 ವರ್ಷಗಳ ಮೇಲಾಯಿತು. ಪ್ರಜೆಗಳು ಯಾವ ಕುಂದು ಕೊರತೆಗಳೂ ಇಲ್ಲದೆ ಸಂತೃಪ್ತಿಯಿಂದ ಇದ್ದಾರೆ. ಅಂದಿನ ವಿಷಯ ಈಗ ಮರೆತು ಹೋಗಿರಬಹುದು. ಜೊತೆಗೆ ಆ ಅಗಸನಲ್ಲೂ ಈಗ ಪಶ್ಚಾತ್ತಾಪ ಉಂಟಾಗಿರಬಹುದು. ಅಂದು ನೀನು ಅಗಸನ ಮಾತಿಗೆ ಮನ್ನಣೆ ಕೊಟ್ಟಿದ್ದೂ ಆಯಿತು. ಈಗ ಈಗ ನಾನು ಏನು ಮಾಡಬೇಕೆಂದು ಹೇಳು ಲಕ್ಷ್ಮಣ. ಅದು ಸಂಕೋಚವೇ, ಹೇಳು ಲಕ್ಷ್ಮಣ. ನೀನು ಅತ್ತಿಗೆಯನ್ನು ಮತ್ತೆ ಏಕೆ ಸ್ವೀಕರಿಸಬಾರದು? ಲಕ್ಷ್ಮಣ, ಜ್ಞಾನಿಯಾದ ನೀನು ಹೀಗೆ ಪಾಮರರಂತೆ ಯೋಚಿಸುತ್ತಿರುವೆಯಲ್ಲ. ಸಾಧ್ಯವಿಲ್ಲದ ಕಾರ್ಯವನ್ನು ಮಾಡಲು ನೀನು ಹೇಳುತ್ತಿರುವೆಯಲ್ಲ. ಅಂದರೆ ಸಹೋದರ, ಅತ್ತಿಗೆ ಮೇಲಿನ ನಿನ್ನ ಪ್ರೇಮವೆಲ್ಲ ಮುಗಿದು ಹೋಯಿತೆ? ಇಲ್ಲ ಲಕ್ಷ್ಮಣ, ಸೀತೆಯ ಮೇಲಿನ ಪ್ರೇಮ ಮುಗಿದು ಹೋಗುವಂಥದ್ದಲ್ಲ. ಅದು ಅಕ್ಷಯ ಪಾತ್ರೆಯಂತೆ ಪ್ರತಿ ಕ್ಷಣವೂ ಹೆಚ್ಚಾಗುತ್ತಲೇ ಇರುತ್ತದೆ. ಅಂದ ಮೇಲೆ ಅತ್ತಿಗೆಯನ್ನು ಮರಳಿ ಸ್ವೀಕರಿಸುವುದರಲ್ಲಿ ತಪ್ಪೇನಿದೆ? ಲಕ್ಷ್ಮಣ, ನಾನು ಸೀತೆಯನ್ನು ತೊರೆದದ್ದು ಲೋಕಾಪವಾದದ ಕಾರಣದಿಂದ. ಆ ಲೋಕಾಪವಾದ ನಿವಾರಣೆ ಆಯಿತೆಂದು ಖಚಿತವಾಗುವವರೆಗೂ ನಾನು ಸೀತೆಯನ್ನು ಸ್ವೀಕರಿಸುವ ವಿಷಯವನ್ನು ಚಿಂತಿಸುವಂತಿಲ್ಲ. ನೀನು ಆ ವಿಚಾರವನ್ನು ಮತ್ತೆ ನನ್ನ ಬಳಿ ಮಾತನಾಡಬೇಡ. ಆಗಲಿ ಸಹೋದರ, ನನ್ನನ್ನು ಕ್ಷಮಿಸಿ. ನಾನೇನು ಹೊರಡುತ್ತೇನೆ. ನಿನಗೆ ಮಂಗಳವಾಗಲಿ. वैदेही सहितं सुरद्रुमतले हैमे महामण्टपे मध्ये पुष्पकमासने मणिमये
मध्ये पुष्पकमासने मणिमये वीरासने संस्थितम् वीरासने संस्थितम् अग्रे वाचयति प्रभञ्जनसुते तत्त्वम् अग्रे वाचयति प्रभञ्जनसुते तत्त्वम् मुनिभ्यः परम् मुनिभ्यः परम् व्याख्यातं भरतादिभिः व्याख्यातं भरतादिभिः परिवृतं भजे श्यामलम् परिवृतं भजे श्यामलम् परिवृतं भजे श्यामलम् परिवृतं भजे श्यामलम् ಕುಶ, ಲವ, ನಿಮಗೆ ಸಂಗೀತ ಸರಸ್ವತಿ ಸಂಪೂರ್ಣವಾಗಿ ಒಲಿದಿದ್ದಾಳೆ. ನೀವು ನಿಮ್ಮ ಸಂಗೀತದ ಮೂಲಕ, ನಿಮ್ಮ ಗಾನ ಮಾಧುರ್ಯದ ಮೂಲಕ ಶ್ರೀರಾಮಾಯಣ ಕಾವ್ಯವನ್ನು ಜಗತ್ತಿಗೇ ಪ್ರಚುರಪಡಿಸಬೇಕು. ನಿಮ್ಮ ಆಜ್ಞೆಯಂತೆ ಆಗಲಿ ಗುರುದೇವ. ಮಕ್ಕಳೇ, ನೀವು ರಾಮಾಯಣ ಮಹಾಕಾವ್ಯವನ್ನು ಜಗತ್ತಿಗೆ ಪ್ರಚಾರ ಮಾಡುವ ಮೊದಲು ಅದರ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಲೇಬೇಕು. ಗುರುದೇವ, ನೀವು ರಾಮಾಯಣವನ್ನು ಏಕೆ ರಚಿಸಿದಿರಿ? ಆ ರಾಮನೆಂದರೆ ಯಾರು ಎಂದು ತಿಳಿಯುವ ಕುತೂಹಲ ನಮಗೂ ಇದೆ. ಹೌದು ಗುರುದೇವ, ಆ ರಾಮನ ಮಹಿಮೆಗಳೇನು? ಆ ರಾಮನ ಕಥೆಯನ್ನು ನಾವೇಕೆ ಹಾಡಬೇಕು? ನಿಜ ಮಕ್ಕಳೇ, ನಿಮಗೆ ರಾಮನ ಬಗ್ಗೆ ಭಕ್ತಿ ಪ್ರೇಮಗಳುಂಟಾಗಬೇಕಾದರೆ ನೀವು ಆತನ ವಿಷಯವನ್ನು ತಿಳಿದಿರಲೇಬೇಕು. ಆಗ ಮಾತ್ರ ನಿಮ್ಮ ಗಾಯನದಲ್ಲಿ ಹಿತ ಉಂಟಾಗುತ್ತದೆ. ಅದಕ್ಕೆ ಮೊದಲು ನಾನು ಈ ರಾಮಾಯಣ ಮಹಾಕಾವ್ಯವನ್ನು ಏಕೆ ಬರೆದೆನೆಂದು ಹೇಳುತ್ತೇನೆ. ಒಮ್ಮೆ ನಾರದರ ಬಳಿ ನಾನೊಂದು ಪ್ರಶ್ನೆಯನ್ನು ಕೇಳಿದೆ. ನಾರದರೇ, ಈಗ ಲೋಕದಲ್ಲಿ ಸಕಲ ಕಲ್ಯಾಣ ಗುಣಗಳಿಂದ ಕೂಡಿರುವವರು ಯಾರಾದರೂ ಇರುವರೇ? ಇದ್ದರೆ ಅಂತಹ ಧರ್ಮಜ್ಞ ಯಾರು? ಸತ್ಯಭಾಷಿ ಯಾರು? ಕೃತಜ್ಞ ಯಾರು? ಹೀಗೆ ಈ ಜಗತ್ತಿನಲ್ಲಿ ಪುರುಷೋತ್ತಮನೆನಿಸಿದ ವ್ಯಕ್ತಿ ಯಾರಿದ್ದಾರೆ? ಆತನ ಗುಣಗಳೇನು? ಆತನ ಶೌರ್ಯ ಪರಾಕ್ರಮಗಳೇನು? ಆತನ ಧರ್ಮನೀತಿಗಳೇನು? ಆತನ ಮಹಿಮೆ ಏನು ಎಂದು ಪ್ರಶ್ನಿಸಲಾಗಿ ನಾರದರು ವಿಸ್ತಾರವಾಗಿ ಶ್ರೀರಾಮನ ಗುಣವರ್ಣನೆಯನ್ನು ಮಾಡಿದರು. ಖಂಡಿತ ಇದ್ದಾನೆ ಮಹರ್ಷಿ. ಅವರು ಯಾರೆಂದು ದಯಮಾಡಿ ಹೇಳುವಿರಾ ನಾರದರೆ? ಅವನು ಯಾರೆಂದರೆ ವೈವಸ್ವತ ಮನುವಿಗೆ ಜ್ಯೇಷ್ಠ ಪುತ್ರನಾಗಿ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ದಶರಥನ ಪುತ್ರ ರಾಮಚಂದ್ರ. ನೀನು ಹೇಳಿದ ಸಕಲ ಸರ್ವಗುಣಗಳು ಅವನಲ್ಲಿವೆ. ಅವನು ಸರ್ವಗುಣ ಪರಿಪೂರ್ಣ. ಶ್ರೀರಾಮಚಂದ್ರ ಸರ್ವಗುಣ ಪರಿಪೂರ್ಣನೇ? ಹೌದು ಮಹರ್ಷಿ. ಅವನ ಗುಣಗಳನ್ನು ಎಷ್ಟೆಂದು ವರ್ಣಿಸುವುದು? ಅವನು ನೀತಿಶಾಸ್ತ್ರ ವಿಶಾರದ, ಅಷ್ಟೈಶ್ವರ್ಯ ಸಂಪನ್ನ, ಸರ್ವಜ್ಞ. ಈ ರೀತಿಯಾಗಿ ನಾರದರು ರಾಮನ ಗುಣಗಾನ ಮಾಡಿದ್ದಲ್ಲದೆ ರಾಮಾಯಣವನ್ನು ಸಂಕ್ಷಿಪ್ತವಾಗಿ ಹೇಳಿದರು. ನಾರದರು ಸಂಕ್ಷಿಪ್ತವಾಗಿ ಹೇಳಿದ ಕಥೆಯನ್ನೇ ನೀವು ವಿಸ್ತಾರವಾಗಿ ಬರೆದಿರಾ? ನಾರದರು ರಾಮನನ್ನು ಕುರಿತು ಹೇಳಿದ್ದೇ ನೀವು ರಾಮಾಯಣ ಬರೆಯಲು ಕಾರಣವಾಯಿತೇ? ಹೌದು ಮಕ್ಕಳೇ, ನಾರದರು ರಾಮನ ಕಥೆಯನ್ನು ಹೇಳಿದ್ದೇ ಶ್ರೀ ರಾಮಾಯಣ ಮಹಾಕಾವ್ಯದ ರಚನೆಗೆ ಪ್ರೇರಣೆಯಾಯಿತು. ಜೊತೆಗೆ ಕ್ರೌಂಚವಧೆ, ಬ್ರಹ್ಮದೇವರ ಕೃಪೆಯ ವಿಚಾರವೂ ಇದೆ. ಕ್ರೌಂಚವಧೆ, ಅದಕ್ಕೂ ರಾಮಾಯಣಕ್ಕೂ ಏನು ಸಂಬಂಧ?
ಬ್ರಹ್ಮದೇವನ ಅನುಗ್ರಹವೆಂದರೆ ಏನು ಗುರುದೇವ? ಹೇಳುತ್ತೇನೆ ಮಕ್ಕಳೇ, ಖಂಡಿತ ಹೇಳುತ್ತೇನೆ. ಒಂದು ದಿನ ನಾನು ತಮಸಾ ನದಿಯ ಬಳಿಗೆ ಹೋಗುತ್ತಿದ್ದಾಗ, ಬೇಡರಿ, ಆ ಕ್ರೌಂಚ ಪಕ್ಷಿಗಳನ್ನು ಕೊಲ್ಲಬೇಡ. ಮಾನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮನಃ ಯತ್ ಕ್ರೌಂಚ ಮಿಥುನಾದೇಕಮವಧಿ ಕಾಮಮೋಹಿತಂ. ಆಗ ನನ್ನ ಬಾಯಿಂದ ಒಂದು ಶ್ಲೋಕ ನನಗೇ ಅರಿವಿಲ್ಲದಂತೆ ಬಂತು. ಮಾನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ.